ಏನಾಯ್ತು? ಕೆಟ್ಕನ್ಸೇನಾದ್ರೂ ಬಿತ್ತಾ? ರಾಯ್, ಆ ಆಕ್ಸಿಡೆಂಟ್ ಆದ ನಂತರ ಅವಳ ನೆನಪುಗಳು, ನಡವಳಿಕೆ ಎಲ್ಲದರಲ್ಲೂ ಬದಲಾವಣೆ ಆಗಿದೆ ಸರ್. ಪೇಂಟಿಂಗ್ ಮಾಡೋದ್ರಲ್ಲಿ ಮಾತ್ರನೇ ಅವಳಿಗೆ ಸ್ವಲ್ಪ ಇಂಟ್ರೆಸ್ಟ್ ಇದೆ. ಅವಳಿಗೊಂದು ಬೋಗನ್ ಬಿಲ್ಲ ಫಿಕ್ಸೇಷನ್ ಇದೆ. ನೀನ್ ಮತ್ತೆ ಟಬಲ್ ಬಿದ್ಯಾ? ರೀತು ತನ್ನದೇ ಪ್ರಪಂಚದಲ್ಲಿರ್ತಾಳೆ. ಅವಳನ್ನ ಸ್ಯಾಟಿಸ್ಫೈ ಮಾಡೋ ಉತ್ತರನ ಅವಳೆ ಕಲ್ಪಿಸ್ಕೊತಾಳೆ. ಗುಡ್ ಮಾರ್ನಿಂಗ್ ಡಾಕ್ಟರ್, ನಾನು ಡೇವಿಡ್ ಕೋಶಿ, ಥೇನಿಗೆ ACP. ಇವ್ರು ಯಾರು ಅಂತ ಗೊತ್ತಾ? ಗೊತ್ತು ಸರ್, ನನ್ನ ವೈಫ್. ಐ ಥಿಂಕ್ ಶಿ ಇಸ್ ಇನ್ ಅ ಮೈಂಡ್ ಪ್ಯಾಲೇಸ್. ಇನ್ನೂ ತುಂಬಾ ಹುಡುಗಿರು ಮಿಸ್ ಆಗಿರೋ ಕೇಸ್ ಇದು. ನಮಗಿರೋ ಒಂದೇ ಒಂದು ಲೀಡ್, ಈ ಛಾಯಾ ಅನ್ನೋ ಹುಡುಗಿನ ನಿಮ್ ವೈಫ್ ಫಾಲೋ ಮಾಡ್ತಾ ಇರೋ CCTV ಫುಟೇಜ್ ವಿಷನ್. ಸರ್, ಕೆಲ್ಸಕ್ಕೆ ಬೇರೆ ಯಾರನ್ನಾದ್ರೂ ನೋಡ್ಕೊಳ್ಳಿ. ರೀತು ಏನೋ ಮುಚ್ಚಿಡ್ತಿದ್ದಾರೆ ರಾಯ್. ಅವಳಿಗೇನಾದ್ರೂ ನೆನಪಿದ್ರೆ ಅಲ್ವಾ ಅವಳು ಮುಚ್ಚಿಡೋದು? ಬೇಕು ಅಂತ ನಮ್ಮನ್ನ ಮಿಸ್ಲೀಡ್ ಮಾಡ್ತಾ ಇದ್ದೀರಾ ಅಂತ ಅನ್ಸ್ತಾ ಇದೆ. ಡಾಕ್ಟರ್, ನೀವು ರೀತುನ ಹಿಪ್ನೋಟೈಸ್ ಮಾಡಿದ್ರ? ಅಕ್ಕ, ರೀತುಗೂ ಛಾಯಾಗೂ ಏನೋ ಕನೆಕ್ಷನ್ ಇದೆ. ಅವತ್ ರಾತ್ರಿ ನಂಗೇನಾಯ್ತು ರೋಯ್ಸ್? ಅವಳಿಗೆ ಯಾವ ಪ್ರಶ್ನೆಗಳಿಗೆ ಉತ್ತರ ಸಿಗೋದಿಲ್ವೋ ಅವಳನ್ನ ಸ್ಯಾಟಿಸ್ಫೈ ಮಾಡೋ ಉತ್ತರನ ಅವಳೆ ಕಲ್ಪಿಸ್ಕೊತಾಳೆ. ಅಕ್ಕ, ಏನ್ ಯೋಚಿಸ್ತಿದ್ದೀರಾ? ಅದರಮ್ಮ, ನಾನು ಯೋಚಿಸ್ತಿರೋದು ನನ್ನ ಪೇಂಟಿಂಗ್ಸ್ ಎಲ್ಲ ಯಾರು ಕೊಂಡ್ಕೋತಿರ್ಬೋದು ಅಂತ.